ನಾನು ನೋಡ್ರಿ ಇವತ್ತು ಬದ್ನಿಕಾಯಿ ಪಲ್ಯ ಮಾಡ್ಲತ್ತೀನಿ. ಬದ್ನಿಕಾಯಿ ತುಂಬ್ಕೊಳಕ ನಾನು ಹುರಿದಿಟ್ಟು ಶೇಂಗಾದ ಪುಡಿ ಮಾಡ್ಕೊಂಡು ಇಟ್ಕೊಡಿ ನೋಡ್ರಿ. ಶೇಂಗಾದ ಪುಡಿ ಅದ, ಶೇಂಗಾದ ಪುಡಿ ಹಾಕ್ಲತ್ತೀನಿ. ನಮ್ಮ ಬದ್ನಿಕಾಯಿ ಹೆಂಗೆ ಜಾಸ್ತಿ ಇರ್ತಾವೆ ಹಂಗೆ ಇದು ಶೇಂಗಾ ಪುಡಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕ್ರಿ. ಈಗ ಅರಿಶಿಣ ಹಾಕ್ಲತ್ತೀನಿ ರೀ, ಒಂದು ಸಣ್ಣ ಸ್ಪೂನ್ ಅಷ್ಟು. ಈಗ ಉಪ್ಪು ಹಾಕ್ಲತ್ತೀನಿ. ಈಗ ಮಸಾಲೆ ಖಾರ ಹಾಕ್ಲತ್ತೀನಿ ನೋಡ್ರಿ, ಒಂದು ಸ್ಪೂನು ಮನೆಗೆ ಮಾಡಿದ್ದು. ಈಗೇನು ಮಾಡ್ಬೇಕ್ರಿ, ಇದು ನೀರಾಗ ಕಲ್ಸ್ಕೊಬಾರ್ದ್ರಿ. ಹುಂಚಿಕಾಯಿ ಹುಳಿ ಒಂದು ನಿಂಬೆ ಹಣ್ಣು, ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಂಚಿಕಾಯಿ ಹಣ್ಣು ಇಟ್ಕೊಂಡಿದ್ದೀನಿ ರೀ ನಾನು ಹುಳಿ, ಅದು ಹುಳಿಯಾಗೆ ಕಲ್ಸ್ಕೊಬೇಕ್ರಿ. ಇದು ಈಗ ನೋಡ್ರಿ ಈ ಥರ ಇದೆ ನಾನು ಮಿಕ್ಸ್ ಮಾಡಿದ ಮಿಶ್ರಣ. ಈಗ ನೋಡ್ರಿ ಈ ಥರ ಆಗಿದೆ ನಾನು ಮಿಕ್ಸ್ ಮಾಡಿದ ಮಿಶ್ರಣ. ಈಗ ನೋಡ್ರಿ ಬದ್ನಿಕಾಯಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಒಳಗೆ ತುಂಬಕ್ಕೆ ಈ ಥರ ನಾಲ್ಕು ಪೀಸ್ ಮಾಡಿ ಕಟ್ ಮಾಡ್ಕೋಬೇಕು. ಇದ್ರೊಳಗೆ ತುಂಬಬೇಕ್ರಿ. ಈ ಥರ ತುಂಬ್ಕೋಬೇಕ್ರಿ. ಇದು ನಾನು ಬದ್ನಿಕಾಯಿ ತೊಳೆದು ಈ ಥರ 4 ಪೀಸನ್ನ ಕಟ್ ಮಾಡಿ ನೀರಾಗ ಹಾಕಿ ಇಟ್ಕೊಂಡು ನೋಡ್ರಿ. ನೀರಾಗ ಹಾಕಿ ಇಟ್ಕೋಬೇಕು, ಕಪ್ಪಾಗಲ್ಲ ಬದ್ನಿಕಾಯಿ, ಇಲ್ಲಾಂದ್ರೆ ಒಳಗೆಲ್ಲ ಕಪ್ಪಾಗಿ ಬಿಡ್ತಾವ. ಈ ಥರ ರೀ. ಈಗ ನೋಡ್ರಿ ನಾನು ಎಲ್ಲ ಬದ್ನಿಕಾಯಿ ತುಂಬಿಟ್ಕೊಂಡಿನಿ. ಇದು 250 ಗ್ರಾಮ್ ಅಷ್ಟು ಅದ ನೋಡ್ರಿ, 1/4 ಕಿಲೋ ಬದ್ನಿಕಾಯಿ ಅದ. ಇದು ತುಂಬಿಟ್ಕೊಂಡಿನಿ. ಇದು ಮಸಾಲೆ ಇನ್ನೂ ಸ್ವಲ್ಪ ಕುದಿದ್ರೆ ಇದು ಆಮೇಲೆ ಹಾಕ್ಕೊಳಮ್ರಿ. ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್, ಒಂದು 3 ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಉಳ್ಳಾಗಡ್ಡಿ ಉದ್ದುದಾಗಿ ಕಟ್ ಮಾಡಿದ್ರೆ ಚಲೋ ಆಗ್ತದೆ ರೀ. ಮತ್ತು ನಾನು ಇನ್ನೊಂದು ಸ್ವಲ್ಪ ಇಷ್ಟು ಹುಳಿ ಉಳಿದ್ರಿ, ಇದು ಆಮೇಲೆ ಹಾಕ್ಕೊತೀನಿ ರೀ. ಮತ್ತು ಈಗ ನೋಡ್ರಿ ನಾನೊಂದು ಕಡಾಯಿ ತೊಗೊಂಡಿನಿ. ದಪ್ಪ ತಳ ಇಟ್ಟು ತೊಗೋರಿ. ದಪ್ಪ ತಳ ಇತ್ತಂದ್ರೆ ಶೇಂಗಾದ ಪುಡಿ ಅದಲ್ಲ ಅದು ತಳ್ಳಗಿದ್ರೆ ಹೊತ್ತದ್ರಿ, ತಪ್ಪಿದ್ರೆ ಹೊತ್ತಂಗಿಲ್ಲ. ಸಣ್ಣ ಇಟ್ಟು ಕುದಿಸ್ಬೇಕಲ್ಲ. ಈಗ ನಾನು ಎಣ್ಣೆ ಹಾಕ್ಕೊಂಡು ನೋಡ್ರಿ, ಎಣ್ಣೆ ಕಾಯ್ದಾಗ ಸಾಸಿವೆ ಜೀರಿಗೆ ಹಾಕ್ತೀನಿ ರೀ. ಈಗ ನಾನು ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ. ಈಗ ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಸುಟ್ಟಿದ್ದಾವು. ಈಗ ಒಂದು ಅರ್ಧ ಬಟ್ಲು ಉಳಿದಿದ್ದೆಲ್ಲ ಹುಂಚಿಕೆ ಹೊಡೆದು ಅದು ಹಾಕ್ಲತ್ತೀನಿ ನೋಡ್ರಿ. ಈ ಹುಳಿ ಕುದೋದಲ್ರಿ, ಇದ್ರಾಗ ನಾನು ತುಂಬಿದ್ದು ಸಜ್ಜಿಗೆ ಹಾಕ್ತೀನಿ ರೀ. ಇದನ್ನು ನಾ ಈಗ ಲೋ ಫ್ಲೇಮ್ನಾಗ ಇಟ್ಟೀನಿ ರೀ. ಲೋ ಫ್ಲೇಮ್ನಾಗ ಇಟ್ಟು ಕುದಿಸ್ಬೇಕು ರೀ. ಒಂದು 10 ನಿಮಿಷ ಇಷ್ಟೇ ಬಿಡ್ಬೇಕು ರೀ. ಇದನ್ನು ನಡು ಒಂದು ಸ್ವಲ್ಪ ಪ್ಲೇಟ್ ತೆಗೆದು ಒಂದು ಸಲ ಬದ್ನಿಕಾಯಿ ಹಿಂಗೆ ತಿರುಗಿಸಿ ಹಾಕೋತೀನಿ ರೀ. ಒಂದು ಸ್ವಲ್ಪ ಹಿಂಗೆ ಈಗೇನು ಮಾಡ್ತೀನಿ ರೀ, ನಾನು ಇನ್ನು ಸ್ವಲ್ಪದು ಮಸಾಲೆ ಉಳಿತಲ್ಲ ಅದ ತಿನ್ಬೇಕಾದ್ರೆ ನಾನು ಸ್ವಲ್ಪ ಅದು ಹಾಕ್ಕೊಳ್ತೀನಿ. ನಾನು
ನಾನು ಇದು ಬಿಟ್ಟರೆ ಎಕ್ಸ್ಟ್ರಾ ನೀರೇನೋ ಹಾಕಿದ್ರಿ ಹುಳಿ ಒಳಗೆ ಕುದಿಸ್ಕೊಂಡೇನಿ. ಜಾಸ್ತಿ ನೀರು ಹಾಕಿಬಿಟ್ರೆ ಏನಾಗ್ತದೆ ಇದು ಒಳಗಿಂದೆಲ್ಲ ಪಲ್ಯ ಒಳಗಿಂದೆಲ್ಲ ಮಸಾಲೆ ಹೊರಗೆ ಬಂದುಬಿಡ್ತದೆ. ಹಾಗಾಗಿ ನಾನು ಇನ್ನೂ ಜಾಸ್ತಿ ನೀರು ಹಾಕಿದ್ವಿ. ಈಗ ಇನ್ನೊಂದು 5 ನಿಮಿಷ ಬೇಯಿಸ್ಕೋಬೇಕ್ರಿ. ಈಗ ನೋಡಿರಿ ಪಲ್ಯ ಆಗ್ಯದ ನೋಡಿರಿ, ಚಲೋ ಕಾಣ್ಲತ್ತದ. ಇದು ಪಲ್ಯ ನಾವು ರೊಟ್ಟಿ ಚಪಾತಿ ಕೂಡ ಭೀ ತಿನ್ಬೋದು ರೀ. ಸಜ್ಜಿ ರೊಟ್ಟಿ ಕೂಡ, ಜೋಳದ ರೊಟ್ಟಿ ಕೂಡ, ಚಪಾತಿ ಕೂಡ ಕಾಂಬಿನೇಷನ್ ಚಲೋ ಆಗ್ತದೆ ರೀ. ಒಂದ್ಸಲ ಟ್ರೈ ಮಾಡಿರಿ.